ಸರ್ಕಾರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಮೋಜು ಮಸ್ತಿ. ಓದೋ ಟೈಮ್ನಲ್ಲಿ ಸ್ಟೂಡೆಂಟ್ಸ್ಗಳು ಗುಂಡು ತುಂಡಿನ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ. ಈ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಮಾಡಿದ್ದೇ ದರ್ಬಾರ್ ಆಗಿದೆ. ಕೇಳೋರಿಲ್ಲ ಅನ್ನುವಂಥ ರೀತಿಯಲ್ಲಿ ಸರ್ಕಾರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಮೋಜು ಮಸ್ತಿಯೇ ಹೆಚ್ಚಾಗಿದೆ. ಓದೋ ಟೈಮು ಸ್ಟೂಡೆಂಟ್ಸ್ ಗುಂಡು ತುಂಡಿನ ಪಾರ್ಟಿ ಮಾಡ್ತಾರೆ. ಈ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಮಾಡಿದ್ದೇ ದರ್ಬಾರು, ಆಡಿದ್ದೇ ಆಗಿದೆ. ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಕೇಳೋರಿಲ್ಲ ಆ ರೀತಿ ಸಿಚುವೇಶನ್ ಇದೆ. ಅಂಬೇಡ್ಕರ್ ಪದವಿ ಪೂರ್ವ ಬಾಲಕರ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಪದವಿ ಪೂರ್ವ ಬಾಲಕರ ಹಾಸ್ಟೆಲ್. ಇದೇ ಹಾಸ್ಟೆಲ್ನಲ್ಲಿನ ಘಟನೆ ಎನ್ನಲಾದಂತಹ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಹಾಸ್ಟೆಲ್ನಲ್ಲಿ ಚಿಕನ್ ಮಾಡಿದ್ರು, ಭರ್ಜರಿ ಪಾರ್ಟಿ ಮಾಡಿದ್ರು. ಹಾಸ್ಟೆಲ್ ಟೆರೆಸ್ ಮೇಲೆ ತುಂಡು ಹೈಕ್ಳ ಗುಂಡಿನ ಪಾರ್ಟಿ. ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರಿನ ಹಾಸ್ಟೆಲ್ ಅದು. ಯಾರ ಭಯವಿಲ್ಲದೆ ವಿದ್ಯಾರ್ಥಿಗಳ ಮೋಜು ಮಸ್ತಿ ಹೆಚ್ಚಾಗಿದೆ. ವಿದ್ಯಾರ್ಥಿಗಳ ಎಣ್ಣೆ ಪಾರ್ಟಿಗೆ ವಾರ್ಡನ್ ಸಹಕಾರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪಾರ್ಟಿ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಹಾಸ್ಟೆಲ್ ಅಂತ ಅಂದಮೇಲೆ ವಾರ್ಡನ್ ಇರ್ತಾರೆ. ವಾರ್ಡನ್ ಪರ್ಮಿಷನ್ ಇಂದ ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಅಂದ್ರೆ ಬಾಲಕರ ಹಾಸ್ಟೆಲ್ ಅದು. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಯಾವುದಕ್ಕೆ ಅಂತ ಅಂದ್ರೆ ಆ ಸಮಯ, ಆ ಲೈಫು ಮತ್ತೆ ಸಿಗೋದಿಲ್ಲ. ಆ ಟೈಮಲ್ಲಿ ಎಷ್ಟು ಓದೋಕ್ಕೆ ಅಂತ ಪ್ರಾಮುಖ್ಯತೆ ಕೊಡ್ತಾರೆ, ಎಷ್ಟು ಮಟ್ಟಿಗೆ ಓದಿ ತಮ್ಮ ಒಂದು ಜೀವನವನ್ನ ಮುಂದೆ ಹೇಗೆ ರೂಪಿಸ್ಕೊಳ್ತಾರೆ ಅನ್ನೋದು ಅಲ್ಲಿ ಡಿಸೈಡ್ ಆಗಿರುತ್ತೆ. ಬಟ್ ಹಾಸ್ಟೆಲ್ನಲ್ಲಿ ಓದುವಂಥ ಟೈಮ್ನಲ್ಲಿ ಗುಂಡು ತುಂಡಿನ ಪಾರ್ಟಿ ಅಂತ ಅಂದರೆ ಈ ಗುಂಡೆಲ್ಲ ಎಲ್ಲಿಂದ ಸಿಕ್ತವರಿಗೆ? ಹೇಗೆ ಅದಕ್ಕೆ ಒಳಗಡೆ ತೆಗೆದುಕೊಂಡು ಹೋದ್ರು? ಅಷ್ಟು ಭದ್ರತೆ ಇಲ್ವಾ? ಅಷ್ಟು ವ್ಯವಸ್ಥೆ ಇಲ್ವಾ? ಯಾರು ಕೂಡ ಅಲ್ಲಿ ಕೇಳೋರು ಇಲ್ವಾ? ಇದನ್ನು ಯಾರು ಗಮನಿಸೋದೇ ಇಲ್ವಾ? ಅಲ್ಲಿ ವಾರ್ಡನ್ ಅಂತ ಇರ್ತಾರಲ್ಲ, ಯಾವ ಕಾರಣಕ್ಕೆ ಇರ್ತಾರೆ? ಯಾವ ಪುರುಷಾರ್ಥಕ್ಕೆ ಇರ್ತಾರೆ? ಇದನ್ನೆಲ್ಲ ನೋಡ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ವಾ? ಮಕ್ಕಳು ಈ ರೀತಿಯಾಗಿ ಹಾಳಾಗ್ತಾ ಇದ್ದಾರೆ, ಈ ರೀತಿಯಾಗಿ ಪಾರ್ಟಿ ಮೋಜು ಮಸ್ತಿ ಅಂತ ಮಾಡ್ತಾ ಇದ್ದಾರೆ ಅಂತ ಅಂದರೆ ಯಾಕೆ, ಏನು ಅಂತ ಎಲ್ಲವನ್ನ ಕೇಳುವಂಥ ಪರ್ಮಿಷನ್ ಇದೆ ಅಲ್ವಾ? ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಮೊಬೈಲ್ ಫೋನು ಕೂಡ ಅಲಾವ್ ಇರಲ್ಲ. ಒಂದು ಟೆಲಿಫೋನನ್ನು ಇಟ್ಟಿರ್ತಾರೆ, ಅಲ್ಲಿಂದನೇ ಎಲ್ಲರೂ ಕೂಡ ಮಾತಾಡಬೇಕು. ಆ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ. ಇನ್ನು ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ, ಪದವಿ ಪೂರ್ವ ಬಾಲಕರ ಹಾಸ್ಟೆಲ್ನಲ್ಲಿ ನಡೆದಿರುವಂಥ ಘಟನೆ ಚಿಕ್ಕಬಳ್ಳಾಪುರದಲ್ಲಿ. ಅಂದರೆ ವ್ಯವಸ್ಥೆ ಹೆಂಗಿದೆ ಅಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ಅದೇ ಹಾಸ್ಟೆಲ್ದು ಅಂತ ಹೇಳಲಾಗ್ತಾ ಇದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ವೈರಲ್ ಆಗ್ತಾ ಇರೋಂಥ ವಿಡಿಯೋ. ಮಕ್ಕಳೆಲ್ಲ ಗುಂಡು ತುಂಡು ಇಟ್ಕೊಂಡು ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ ಟೆರೆಸ್ ಮೇಲೆ. ನಿಜಕ್ಕೂ ಇದು ಅಲ್ಲೇ ಆಗಿದ್ದಂಥ ವಿಡಿಯೋನಾ ಅಥವಾ ಏನು? ಒಂದು ವೇಳೆ ಅಲ್ಲೇ ಆಗಿದ್ದು ಅಂತ ಅಂದರೆ ಏನು ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಎಲ್ಲ ಗಮನಿಸ್ಕೊಳ್ಬೇಕಲ್ವಾ? ಸ್ನ್ಯಾಪ್ ಇಲ್ಲ, ಸುಮ್ಮನೆ ಈ ನಮ್ಮ ಇಲ್ಲಿ ತಮಾಷ್ ಎಸ್, ಅವರೆಲ್ಲ ವಿದ್ಯಾರ್ಥಿಗಳ ನಿಜಕ್ಕೂ ಕೂಡ ಅದನ್ನ ಅವ್ರ ಯಾರ ಹೆತ್ತು ಮಕ್ಕಳಿದಾರೋ ಗೊತ್ತಿಲ್ಲ, ತಮ್ಮ ಭವಿಷ್ಯನ ಎಷ್ಟು ಮಟ್ಟಿಗೆ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಹಾಸ್ಟೆಲ್ನಲ್ಲಿ ಯಾಕೆ ಇಟ್ಟಿರ್ತಾರೆ? ವ್ಯವಸ್ಥೆ, ಸರಿಯಾದ ವ್ಯವಸ್ಥೆ ಇರಲ್ಲ. ಈಗ ಇನ್ನು ಅಂಬೇಡ್ಕರ್ ಪದವಿ ಪೂರ್ವ ಬಾಲಕರ ಹಾಸ್ಟೆಲ್ ಅಂತ ಅಂದಾಗ ಅಲ್ಲಿ ಉಚಿತವಾಗಿ ಒಂದಿಷ್ಟು ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತೆ. ಹಾಗಾಗಿ ಆ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದಲಿ ಮಕ್ಕಳು, ಚೆನ್ನಾಗಿ ಓದಿ ಮುಂದೆ ಏನೋ ಒಂದು ದೊಡ್ಡ ವ್ಯಕ್ತಿಗಳಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಈ ರೀತಿಯಲ್ಲಿ ಮಕ್ಕಳನ್ನು ಬಿಟ್ಟಿರ್ತಾರೆ. ಬಟ್ ಇವರು ತಂದೆ ತಾಯಿಗಳ ಕಣ್ಣಿಗೆ ಮಣ್ಣೆರ್ಚಿ ಅವರಿಗೆ ಮೋಸ ಮಾಡಿ, ಅವರಿಗೆ ನಂಬಿಕೆ ದ್ರೋಹ ಮಾಡಿ ಈ ರೀತಿಯಾಗಿ ಹಾಳಾಗ್ತಾ ಇರುವಂಥದ್ದು. ದಯವಿಟ್ಟು ಅಲ್ಲಿದ್ದಂಥ ವಾರ್ಡನ್ ಇದನ್ನು ಗಮನಿಸಬೇಕಾದಂಥ